ಚಾಮರಾಜನಗರದಲ್ಲಿ ಕೇರಳ ಲಾಟರಿ ಮಾರಾಟ ಮಾಡಲಾಗಿದೆ. ಲಾಟರಿ ಮಾರ್ತಾ ಇದ್ದವನನ್ನ ಪೊಲೀಸರು ಬಂಧಿಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ನಿವಾಸಿ ನಾಗರಾಜು ಎಂಬಾತನನ್ನ ಬಂಧನ ಮಾಡಲಾಗಿದೆ. ಗುಂಡ್ಲುಪೇಟೆಯ ವಿವಿಧೆಡೆ ಮಾರಾಟವನ್ನ ಮಾಡ್ತಾ ಇದ್ದ ಈತ ಸದ್ಯ ಈಗ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಬಂಧಿತನಿಂದ 1.69 ಲಕ್ಷದ ಮೌಲ್ಯದ ಲಾಟರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುಂಡ್ಲುಪೇಟೆಯ ಪಿಐ ಜಯಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಗುಂಡ್ಲುಪೇಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೇರಳ ಲಾಟರಿ ಮಾರಾಟವನ್ನ ಈತ ಚಾಮರಾಜನಗರದಲ್ಲಿ ನಡೆಸ್ತಾ ಇದ್ದ. ಹಾಗಾಗಿ ಆ ಲಾಟರಿ ಮಾರ್ತಾ ಇದ್ದವನು ಏನಿದ್ದ ಆತನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ನಿವಾಸಿ ಆತ ನಾಗರಾಜು ಅನ್ನೋದು ಕೂಡ ತಿಳಿದು ಬಂದಿದೆ. ಸದ್ಯ ಈಗ ಆತನ ಬಂಧನ ಆಗಿದೆ. ಗುಂಡ್ಲುಪೇಟೆ ಸೇರಿದಂತೆ ಆ ಸುತ್ತಮುತ್ತಲಿನ ಭಾಗದಲ್ಲಿ ಆತ ಮಾರಾಟವನ್ನ ಮಾಡ್ತಾ ಇರ್ತಾನೆ. ಆತ ಯಾವಾಗ ಒಂದು ಲಾಟರಿ ಸೇಲ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲೇ ಪೊಲೀಸರು ಹೋಗಿ ಆತನನ್ನ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ.